ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ಮುರಳಿಯ ದಿನಾಂಕ ಇದು 16/6/72 16/6/72 ಇಸವಿಯಲ್ಲಿ ಹೇಳಿದಂತಹ ಬಾಬನ ಮಹಾವಾಕ್ಯದ ವಿಚಾರಗಳನ್ನು ನಾವಿವತ್ತು ಕೇಳೋಣ. ಹರ್ಷಿತ್ ರೆಹನಾ ಹಿ ಬ್ರಾಹ್ಮಣ್ ಜೀವನ್ ಕಾ ವಿಶೇಷ ಸಂಸ್ಕಾರ. ಹರ್ಷಿತರಾಗಿರುವುದೇ ಬ್ರಾಹ್ಮಣ ಜೀವನದ ವಿಶೇಷ ಸಂಸ್ಕಾರ ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ಹರ್ಷಿತ ಇರುವುದು ಅಂತ ಹೇಳಿದರೆ ಏನು, ಈ ವಿಷಯದಲ್ಲಿ ಬಾಬಾ ಹೇಳ್ತಾರೆ. ಹರ್ಷಿತ ಅಂತ ಹೇಳಿದರೆ ಏನು, ಸದಾ ನೆಗಡ್ತಾನೇ ಇರಬೇಕಾ, ಯಾವುದರ ಹರ್ಷಿತ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸದಾ हर्षित रहने के लिए कौन सी सहज युक्ति है? सदा हर्षित रहने का यादगार रूप में कौन सा चित्र है जिसमें विशेष हर्षित मुख को ही दिखाया है? ಬಾಬಾ ಹೇಳ್ತಾ ಇದ್ದಾರೆ, ಸದಾ ಹರ್ಷಿತರಾಗಿರುವುದಕ್ಕೆ ಸಹಜವಾಗಿರೋ ಯುಕ್ತಿ ಯಾವುದು ಅಂತ ಬಾಬಾ ಕೇಳ್ತಾ ಇದ್ದಾರೆ. ಸದಾ ಹರ್ಷಿತರಾಗಿರಲಿಕ್ಕೆ ಸಹಜವಾಗಿರುವ ಯುಕ್ತಿ ಯಾವುದು? ಸದಾ ಹರ್ಷಿತರಾಗಿರುವುದರ ನೆನಪಿನಾರ್ಥದ ರೂಪದಲ್ಲಿ ಚಿತ್ರ ಏನಿದೆಯೋ ಆ ಚಿತ್ರದಲ್ಲಿ ವಿಶೇಷವಾಗಿ ಹರ್ಷಿತ ಮುಖವನ್ನೇ ತೋರಿಸಲಾಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. विष्णु का लेटा हुआ चित्र दिखाते हैं. ज्ञान को सिमरण कर हर्षित हो रहा है. विशेष हर्षित होने का चित्र ही यादगार रूप में दिखाया हुआ है. ಹೇಗೆ ವಿಷ್ಣು ಮಲಗಿರುವಂಥ ಚಿತ್ರವನ್ನು ತೋರಿಸಿದ್ದಾರೆ. ಜ್ಞಾನದ ಸ್ಮರಣೆ ಮಾಡಿ ಹರ್ಷಿತರಾಗ್ತಾ ಇದ್ದಾರೆ. ವಿಷ್ಣು ಜ್ಞಾನದ ಸ್ಮರಣೆ ಮಾಡ್ತಾ ಹರ್ಷಿತರ ಮುಖದಲ್ಲಿ ಹಾಗೆ ಕಾಣ್ತದೆ, ಸ್ಮರಿಸುತ್ತಾ ಹರ್ಷಿತರಾಗಿರುವಂಥದ್ದು ಕಾಣ್ತಾ ಇದೆ. ವಿಶೇಷವಾಗಿ ಹರ್ಷಿತವಾಗಿರುವ ಚಿತ್ರವೇ ನೆನಪಿನಾರ್ಥ ರೂಪದಲ್ಲಿ ತೋರಿಸಲಾಗಿದೆ ಅಂತ ಬಾಬಾ. ದೇವತೆಗಳ ಚಿತ್ರ ಎಲ್ಲವೂ ಕೂಡ ಹರ್ಷಿತ ಮುಖವಾಗಿರುವಂಥದ್ದೇ ಇದೆ. ವಿಷ್ಣು ಅರ್ಥಾತ್ ಯುಗಲ್ ರೂಪ್. विष्णु के स्वरूप आप लोग भी हो. नर से नारायण व नारी से लक्ष्मी आप ही बनते हो या सिर्फ बाप बनते हैं? ಬಾಬಾ ಹೇಳ್ತಾ ಇದ್ದಾರೆ, ವಿಷ್ಣು ಅಂತ ಹೇಳಿದರೆ ಅದು ದಂಪತಿಯ ರೂಪ, ಲಕ್ಷ್ಮೀ ನಾರಾಯಣರ ದಂಪತಿಯ ರೂಪ. ಬಾಬಾ ಹೇಳ್ತಾ ಇದ್ದಾರೆ ವಿಷ್ಣುವಿನ ಸ್ವರೂಪ. ಬಾಬಾ ಹೇಳ್ತಾ ಇದ್ದಾರೆ ನೀವು ಕೂಡ ಆಗಿದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನರನಿಂದ ನಾರಾಯಣ ಹಾಗೂ ನಾರಿಯಿಂದ ಲಕ್ಷ್ಮಿ ನೀವು ಕೂಡ ಆಗುವಂಥವರಾಗಿದ್ದೀರಲ್ವಾ, ಅಥವಾ ಕೇವಲ ಇಲ್ಲಿ ಬ್ರಹ್ಮ ತಂದೆ ಮಾತ್ರ ಆಗ್ತಾರೆ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಬ್ರಹ್ಮ ಮಮ್ಮ ಮಾತ್ರ ಆಗ್ತಾರೆಯೋ? नर और नारी दोनों ही जो ज्ञान को सिमरण करते हैं वह ऐसे हर्षित रहते हैं. ಇಲ್ಲಿ ನರ ಮತ್ತು ನಾರಿ ಇಬ್ಬರು ಕೂಡ ಯಾರು ಈ ಜ್ಞಾನವನ್ನು ಸ್ಮರಣೆ ಮಾಡ್ತಾರೆ ಅವರು ಹೀಗೆ ಹರ್ಷಿತರಾಗ್ತಾರೆ ಅಂತ ಬಾಬಾ ಹೇಳ್ತಾರೆ. ಜ್ಞಾನದ ಸ್ಮರಣೆಯಿಂದ ಅವರು ಹರ್ಷಿತರಾಗ್ತಾರೆ. ತೋ हर्षित रहने का साधन क्या हुआ? ಜ್ಞಾನ ಕಾ ಸಿಮರಣ ಕರ್ನ. ಹಾಗಾಗಿ ಹರ್ಷಿತರಾಗಿರಬೇಕು ಅಂತ ಹೇಳಿದರೆ ಸಾಧನ ಬಾಬಾ ಹೇಳ್ತಾ ಇದ್ದಾರೆ ಜ್ಞಾನದ ಸ್ಮರಣೆ ಮಾಡುವುದು ಅಂತ ಬಾಬಾ ಹೇಳ್ತಾ ಇದ್ದಾರೆ. जो जितना ज्ञान को सिमरण करते हैं वह उतना ही हर्षित रहते हैं. ज्ञान का सिमरण ना चलने का कारण क्या है? ಬಾಬಾ ಹೇಳ್ತಾ ಇದ್ದಾರೆ ಸರಿ, ಯಾರು ಜ್ಞಾನವನ್ನು ಸ್ಮರಣೆ ಮಾಡ್ತಾರೆಯೋ, ಎಷ್ಟು ಸ್ಮರಿಸ್ತಾರೆಯೋ ಅಷ್ಟೇ ಹರ್ಷಿತರಾಗಿರ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸರಿ, ಜ್ಞಾನದ ಸ್ಮರಣೆ ನಡೆಯದೇ ಇರುವುದಕ್ಕೆ ಕಾರಣ ಯಾವುದು? ಜ್ಞಾನದ ಸ್ಮರಣೆ ನಡೀತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾವುದು ಅಂತ ಹೇಳಿದರೆ ಬಾಬಾ ಹೇಳ್ತಾ ಇದ್ದಾರೆ ವ್ಯರ್ಥ ಸ್ಮರಣೆ ನಡೀತಾ ಇರ್ತದೆ ಅಂತ ಬಾಬಾ ಹೇಳ್ತಾರೆ. ವ್ಯರ್ಥವಾಗಿರುವ ಸ್ಮರಣೆ ನಡೀತಾ ಇರ್ತದೆ. व्यर्थ सिमरण होता है तो ज्ञान का सिमरण नहीं होता. अगर बुद्धि सदा ज्ञान के सिमरण तत्पर रखो
तो सदा हर्षित रहेंगे, ವ್ಯರ್ಥ ಸಿಮರಣ ಹೋಗಾ ಹಿ ನಹಿ. ವ್ಯರ್ಥದ ಸ್ಮರಣೆ ಆಗ್ತಾ ಇದ್ದಾಗ ಜ್ಞಾನದ ಚಿಂತನೆ ನಡೆಯುವುದಿಲ್ಲ, ಜ್ಞಾನದ ಸ್ಮರಣೆ ನಡೆಯುವುದಿಲ್ಲ. ಒಂದು ವೇಳೆ ಬುದ್ಧಿ ಸದಾ ಜ್ಞಾನದ ಸ್ಮರಣೆಯಲ್ಲಿಯೇ ಮುಳುಗಿದೆ, ತತ್ಪರ ಆಗಿ ಇಟ್ಟುಕೊಂಡಿದ್ದೀರಿ ಅಂತ ಹೇಳಿದರೆ ಸದಾ ಹರ್ಷಿತರಾಗಿರ್ತೀರಿ, ಜೊತೆಗೆ ವ್ಯರ್ಥದ ಸ್ಮರಣೆಯೂ ಆಗುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ज्ञान सिमरण करने के लिए सदैव हर्षित रहने के लिए खजाना तो बहुत मिला हुआ है. ಜ್ಞಾನದ ಸ್ಮರಣೆ ಮಾಡಲಿಕ್ಕೆ ಹರ್ಷಿತರಾಗಿರ್ಲಿಕ್ಕೋಸ್ಕರವಾಗಿ ಏನು ಕಷ್ಟಪಡಬೇಕಾಗಿಲ್ಲ, ಏನು ಸಂಶೋಧನೆಯನ್ನು ಮಾಡಬೇಕಾಗಿಲ್ಲ, ಖಜಾನೆ ತುಂಬ ಸಿಕ್ಕಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾರವರಿಂದ ನಮಗೆ ಖಜಾನೆ ತುಂಬ ಸಿಕ್ಕಿದೆ. जैसे आजकल कोई बहुत धनवान होते हैं तो कहते हैं इनके पास तो अनगिनत धन है. ಈಗ ನೋಡಿ, ಪ್ರೆಸೆಂಟ್ ಟೈಮಲ್ಲಿ ಈಗ ಯಾರಾದರೂ ತುಂಬ ಶ್ರೀಮಂತರಾಗಿದ್ದಾರೆ, ಬೇಕಾದಷ್ಟು ಹಣ ಉಂಟು ಅಂತ ಹೇಳಿದ್ರೆ ಹೇಳ್ತಾರೆ, ಅವರ ಹತ್ರ ಲೆಕ್ಕ ಇಲ್ಲದಷ್ಟು ಉಂಟು ಅಂತ ಹೇಳ್ತಾರೆ. ऐसे ही ज्ञान का खजाना जो मिला है वह गिनती कर सकते हो. इतना अनगिनत होते हुए फिर छोड़ क्यों देते हो. ಬಾಬಾ ಹೇಳ್ತಾ ಇದ್ರೆ ಹಾಗೆ ಈಗ ಹೇಗೆ ಅಲ್ಲಿ ಲೌಕಿಕದಲ್ಲಿ ಹಣ ಸಂಪತ್ತಿದ್ದವರನ್ನು ಹೇಳ್ತಾರೆ, ಅವ್ರ ಹತ್ರ ಬೇಕಾದಷ್ಟು ಉಂಟು ಅಂತ ಹೇಳ್ತಾರೆ, ಹಾಗೆಯೇ ಇಲ್ಲಿ ನಮಗೆ ಜ್ಞಾನದ ಖಜಾನೆ ಏನು ಸಿಕ್ಕಿದೆಯಲ್ಲ ಅದನ್ನು ನೀವು ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಉಂಟಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ ಈಗ ಹೀಗೆಯೇ ಲೆಕ್ಕ ಇಲ್ಲದಷ್ಟು ಇರುವಾಗಲೂ ಕೂಡ ಇದನ್ನು ಯಾಕೆ ಬಿಟ್ಟು ಬಿಡ್ತಾ ಇದ್ದೀರಿ ಅಂತ ಬಾಬಾ ಕೇಳ್ತಾ ಇದ್ದಾರೆ. कोई कमी के कारण ही उस चीज का ना होना संभव होता है. कोई कमी के कारण ही उस चीज का ना होना संभव होता है. लेकिन कमी ना होते भी चीज ना हो यह तो नहीं होना चाहिए ना. ಬಾಬಾ ಹೇಳ್ತಾರೆ ಏನಾದರೂ ಕೊರತೆಯ ಕಾರಣದಿಂದ ಆ ವಸ್ತುಗಳು ಇಲ್ಲದೇ ಇರುವಂಥದ್ದು ಸಂಭವ ಇರ್ತದೆ. ಏನಾದರೂ ಕೊರತೆ ಇರ್ಬೋದು, ಹಾಗಾಗಿ ಆ ವಸ್ತುಗಳು ಇಲ್ಲದೇ ಇರುವ ಸಂಭವ ಇರ್ತದೆ. ಆದರೆ ಕೊರತೆ ಇಲ್ಲದೆಯೇ ಆ ವಸ್ತು ಇಲ್ಲ ಅಂತ ಹೇಳಿದರೆ ಬಾಬಾ ಹೇಳ್ತಾ ಇದ್ದಾರೆ ಇದು ಹೇಗೆ ಸಾಧ್ಯ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಜ್ಞಾನಕ್ಕೇನು ನಮ್ಮ ಹತ್ರ ಕೊರತೆ ಇಲ್ಲವೇ ಇಲ್ಲ, ಹಾಗಿದ್ರೂ ಕೂಡ ಹೀಗೆ ಹರ್ಷಿತತೆಗೆ ಕೊರತೆಯಾಗ್ತಾ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. लेकिन कमी ना होते भी चीज ना हो यह तो नहीं होना चाहिए. ज्ञान के खजाने से वह बातें ज़्यादा अच्छी लगती है क्या. जैसे समझते हो कि यह बहुत समय की आदत पड़ी हुई है, इसलिए ना चाहते हुए भी आ जाता है. ಬಾಬಾ ಹೇಳ್ತಾ ಇದ್ದಾರೆ ಜ್ಞಾನದ ಖಜಾನೆಗಿಂತ ಆ ವಿಚಾರಗಳು ಹೆಚ್ಚು ಇಷ್ಟ ಆಗ್ತದ ಅಂತ ಬಾಬಾ ಹೇಳ್ತಾರೆ. ಅದು ವ್ಯರ್ಥ ವಿಚಾರಗಳನ್ನು ಬಾಬಾ ಹೇಳಿದ್ರು, ವ್ಯರ್ಥದ ಸ್ಮರಣೆ ಹೇಳಿದರು, ಅದು ಇಷ್ಟ ಆಗ್ತದ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹೇಗೆ ತಿಳ್ಕೊಂಡಿದ್ರಿ, ಇದು ತುಂಬ ಸಮಯ ಅಭ್ಯಾಸ, ವ್ಯರ್ಥ ಚಿಂತನೆಗಳನ್ನು ಮಾಡುವುದು ತುಂಬ ಸಮಯ ಅಭ್ಯಾಸ, ಹಾಗಾಗಿ ಇಷ್ಟ ಇಲ್ಲದೆ ಇದ್ದರೂ ಕೂಡ ಅದು ಬಂದು ಬಿಡುತ್ತದೆ. ತುಂಬ ಸಮಯಗಳ ಅಭ್ಯಾಸ ಅಂತ ಹೇಳಿದಾಗ ಇಷ್ಟ ಇಲ್ಲದಿದ್ದರೂ ಅದು ಬಂದು ಬಿಡುತ್ತದೆ. तो अब ज्ञान का सिमरण करते हुए कितना समय हुआ है. संगम का 1 वर्ष भी कितने के बराबर है. ಸಂಗಮ್ ಕಾ 1 ವರ್ಷ भी बहुत बड़ा है. ಸರಿ, ಈಗ ಜ್ಞಾನದ ಸ್ಮರಣೆ ಮಾಡ್ತಾ ಎಷ್ಟು ವರ್ಷ ಆಯಿತು ಅಂತ ಬಾಬಾ ಕೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಸಂಗಮದ 1 ವರ್ಷ ಕೂಡ ಎಷ್ಟು ವರ್ಷಕ್ಕೆ ಸಮಾನ ಅಂತ ಬಾಬಾ ಹೇಳ್ತಾ ಇದ್ದಾರೆ. 1 ವರ್ಷ ಕೂಡ ಎಷ್ಟು ವರ್ಷಕ್ಕೆ ಸಮಾನ. ಸಂಗಮದ 1 ವರ್ಷ ಕೂಡ ಭಾರಿ ದೊಡ್ಡದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇದನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಸಂಗಮದ 1 ವರ್ಷ ಕೂಡ ಭಾರಿ ದೊಡ್ಡದಾಗಿದೆ. इसी हिसाब से देखो तो यह भी बहुत समय की बात हुई ना. ಈ ಲೆಕ್ಕದಲ್ಲಿ ನಾವು ನೋಡಿದರೆ ಇದು ಕೂಡ ತುಂಬ ವರ್ಷದ್ದೇ ಆಯ್ತಲ್ಲ, ಇದು ಕೂಡ ನಮಗೆ ತುಂಬ ವರ್ಷಗಳ ಅಭ್ಯಾಸವೇ ಆಯ್ತಲ್ಲ. तो जैसे वह बहुत समय के संस्कार होने के कारण ना चाहते भी स्मृति में आ जाता है, तो यह भी बहुत समय की स्मृति नेचुरल क्यों नहीं रहती. ಹೇಗೆ ಅದು ತುಂಬ ಸಮಯಗಳ ಸಂಸ್ಕಾರ, ಅದು ನಮ್ಮದು ಅಭ್ಯಾಸ ಅಂತ ಹೇಳ್ತೇವೆ. ತುಂಬ ಸಮಯದ ಅಭ್ಯಾಸದ ಕಾರಣ ಇಷ್ಟ ಇಲ್ಲದಿದ್ದರೂ ಕೂಡ ಅದು ಸ್ಮೃತಿಗೆ ಬರ್ತಾ ಇರ್ತದೆಯೋ, ಹಾಗೆ ಇದು ಕೂಡ ತುಂಬದ ಸಮಯದ ಸ್ಮೃತಿ ನ್ಯಾಚುರಲ್ ಯಾಕೆ ಇರುವುದಿಲ್ಲ ಅಂತ, ಸಹಜವಾಗಿ ಯಾಕೆ ಇರುವುದಿಲ್ಲ ಅಂತ ಬಾಬಾ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಜೋ ನೈ ಬಾತ್ ವ ತಾಜಿ ಬಾತ್ ಹೋತಿ ಹೈ ವಹ ತೋ ಔರ್ ಹಿ ಜ್ಯಾದಾ ಸ್ಮೃತಿ ಮೇ ರಹನಿ ಚಾಹಿಯೆ. ಹೊಸ ವಿಷಯ
ಹೊಸ ಬಿಸಿ ಬಿಸಿಯಾಗಿರುವಂಥ ಸಮಾಚಾರ ಅಂತ ಹೇಳಿದಾಗ ಬಾಬಾ ಹೇಳ್ತಾ ಇದ್ದಾರೆ ಅದು ಇನ್ನೂ ಹೆಚ್ಚು ಸ್ಮೃತಿಯಲ್ಲಿ ಇರಬೇಕಲ್ವಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕ್ಯೋಂಕಿ ಪ್ರೆಸೆಂಟ್ है ना, वो तो फिर भी पास्ट है, तो यह प्रेजेंट की बात है, फिर पास्ट क्यों याद आ जाता है? ಯಾಕೆ ಅಂತ ಹೇಳಿದ್ರೆ ಇದು ಪ್ರೆಸೆಂಟ್, ಈಗಿನ ವಿಷಯ ಆಗಿದೆ. ಹಾಗಿರುವಾಗ ಪ್ರೆಸೆಂಟಿನ ವಿಷಯ ಅಂತ ಹೇಳಿದಾಗ ಪ್ರೆಸೆಂಟ್ ಹೆಚ್ಚು ನೆನಪಿರಬೇಕಲ್ಲ, ಹಿಂದೆ ಕಳೆದಿರುವಂಥದ್ದು ಯಾಕೆ ನೆನಪಿಗೆ ಬರ್ತಾ ಇದೆ ಅಂತ ಬಾಬಾ ಕೇಳ್ತಾ ಇದ್ದಾರೆ. जब पास्ट याद आता है तो पास्ट के साथ साथ यह भी याद आता है कि इससे प्राप्ति क्या होगी. जब उससे कोई भी प्राप्ति सुखदायी नहीं होती है तो फिर भी याद क्यों करते हो. ನೋಡಿ, ಹಿಂದಿನದು ನೆನಪಿಗೆ ಬರ್ತಾ ಉಂಟು ಅಂತ ಹೇಳುವಾಗ ಅದರ ಜೊತೆಗೆ ಇದು ಕೂಡ ನೆನಪಿಗೆ ಬರ್ತದೆ. ಇದರಿಂದ ಲಾಭ ಏನು, ನಮಗೆ ಇದರಿಂದ ಏನು ಸಿಗ್ತದೆ ಅಂತ ಇದು ಕೂಡ ನೆನಪಿಗೆ ಬರ್ತದೆ. ನೋಡಿ, ಅದರಿಂದ ಪ್ರಾಪ್ತಿಯಾಗಿ ಸುಖದಾಯಿ ಆಗುವುದಿಲ್ಲ ಅಂತ ಹೇಳಿದಾಗ ಅದನ್ನು ನೆನಪಾದರೂ ಯಾಕೆ ಮಾಡ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. रिजल्ट सामने होते हुए भी फिर भी याद क्यों करते हो. यह भी समझते हो कि यह व्यर्थ है, व्यर्थ का परिणाम भी व्यर्थ होगा ना. ಬಾಬಾ ಹೇಳ್ತಾ ಇದ್ರೆ ರಿಸಲ್ಟ್ ಎದುರಲ್ಲಿ ಇದ್ರೂ ಕೂಡ ನೆನಪು ಯಾಕೆ ಮಾಡ್ತೀರಿ, ಏನು ಲಾಭ ಆಗಲಿಲ್ಲ ನಮಗೆ, ವ್ಯರ್ಥ ಸಂಕಲ್ಪ ವ್ಯರ್ಥ ಚಿಂತನೆಯಿಂದ ನಮಗೆ ಲಾಭ ಆಗಲಿಲ್ಲ, ರಿಸಲ್ಟ್ ನಮ್ಮ ಎದುರಲ್ಲೇ ಉಂಟು, ಹಾಗಿದ್ರೂ ಕೂಡ ಯಾಕೆ ಮಾಡ್ತೀರಿ ಅಂತ ಬಾಬಾ ಹೇಳ್ತಾ ಇದ್ರೆ. ಇದು ಕೂಡ ನಿಮಗೆ ಗೊತ್ತಿದೆ ಇದು ವ್ಯರ್ಥ ಅಂತೇಳಿ, ವ್ಯರ್ಥದ ಪರಿಣಾಮ ಕೂಡ ವ್ಯರ್ಥವೇ ಅಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. व्यर्थ परिणाम समझते भी फिर प्रैक्टिकल में आते हो तो इसको क्या कहा जाए, ನಿರ್ಬಲತಾ. ನಾವು ಹೇಳ್ತಾ ಇದ್ರೆ ವ್ಯರ್ಥ ಪರಿಣಾಮವನ್ನು ತಿಳಿದುಕೊಂಡಿದ್ದರೂ ಕೂಡ ಪ್ರಾಕ್ಟಿಕಲ್ನಲ್ಲಿ ಅದನ್ನೇ ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ಇದಕ್ಕೆ ಏನು ಹೇಳ್ತಾರೆ, ನಿರ್ಬಲತೆ ಅಂತ ಹೇಳಲಾಗ್ತದೆ. ಬಲ ಇಲ್ಲ, ಯಾವುದು ವ್ಯರ್ಥವನ್ನು ಸಮಾಪ್ತಿ ಮಾಡುವ ಬಲ ಇಲ್ಲ ಅಂತ ಬಾಬಾ ಸ್ಪಷ್ಟ ಮಾಡ್ತಾ ಇದ್ದಾರೆ. समझते हुए भी कर ना पावे इसको कहा जाता है निर्बलता. अब तक निर्बल हो क्या, ಅಥಾರಿಟಿ ವಾಲೆ ಕಿ ನಿಶಾನಿ ಕ್ಯಾ ಹೋಗಿ. ಬಾಬಾ ಹೇಳ್ತಾ ಇದ್ದಾರೆ ತಿಳ್ಕೊಂಡಿದ್ರೂ ನಮಗೆ ಮಾಡ್ಲಿಕ್ಕಾಗ್ತಾ ಇಲ್ಲ, ಅದು ದುರ್ಬಲತೆ ಅಂತ ಗೊತ್ತಿದ್ರೂ ಕೂಡ ಮಾಡ್ಲಿಕ್ಕಾಗ್ತಾ ಇಲ್ಲ ಅಂತ ಹೇಳಿದರೆ ಇದಕ್ಕೆ ನಿರ್ಬಲತೆ ಅಂತ ಹೇಳಲಾಗ್ತದೆ. ಇಲ್ಲಿಯವರೆಗೂ ನಿರ್ಬಲರಾಗಿದ್ದೀರೇನು ಅಂತ ಬಾಬಾ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹಾಗಿರುವಾಗ ಅಧಿಕಾರ ಶಕ್ತಿಶಾಲಿಯಾಗಿರುವಂಥವರ ಲಕ್ಷಣ ಏನಿರುತ್ತದೆ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಉನ್ಮೆ ವಿಲ್ ಪವರ್ ಹೋತಿ ಹೈ, जो चाहे वह करा सकता है, इसलिए कहा जाता है यह ಅಥಾರಿಟಿ ವಾಲಾ है. ಯಾರು ತಾಕತ್ತು ಹೊಂದಿದಂಥವ್ರು ಯಾರಿದ್ದಾರೆ ಅವರಲ್ಲಿ ವಿಲ್ ಪವರ್ ಇರ್ತದೆ, ಅವ್ರಿಗೆ ಏನು ಬೇಕೋ ಅದನ್ನು ಮಾಡ್ಬೋದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮಾಡ್ಬೋದು ಮಾಡಿಸ್ಬೋದಾಗಿದೆ. ಹಾಗಾಗಿ ಹೇಳಲಾಗ್ತದೆ ಅವ್ರು ಭಾರಿ ತಾಕತ್ತಿನ ಜನ ಅಂತ ಹೇಳಲಾಗ್ತದೆ. ಬಾಪ್ ने जो ಅಥಾರಿಟಿ दी है वह अभी प्राप्त नहीं की है क्या. ಮಾಸ್ಟರ್ ಆಲ್ಮೈಟಿ ಅಥಾರಿಟಿ ಹೋ, ಆಲ್ಮೈಟಿ ಅರ್ಥಾತ್ ಸರ್ವಶಕ್ತಿವಾನ್. ಬಾಬಾ ಹೇಳ್ತಾ ಇದ್ದಾರೆ ತಂದೆಯಿಂದ ಏನು ಶಕ್ತಿ ಬಾಬಾ ನಮಗೆ ಕೊಟ್ಟಿದ್ದಾರೆಯೋ ಅದನ್ನು ಇಲ್ಲಿಯವರೆಗೆ ನೀವು ಪ್ರಾಪ್ತಿ ಮಾಡಲಿಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ತಂದೆ ಏನು ಕೊಟ್ಟಿದ್ದಾರೆ ಶಕ್ತಿ, ಅದನ್ನು ಇಲ್ಲಿಯವರೆಗೆ ಪ್ರಾಪ್ತಿ ಮಾಡಲಿಲ್ವಾ, ನೀವು ಮಾಸ್ಟರ್ ಸರ್ವಶಕ್ತಿವಂತರಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಮಾಸ್ಟರ್ ಸರ್ವಶಕ್ತಿವಂತ, जिसके पास सर्व शक्तियों की अथॉरिटी है वह समझते भी कर ना पावे तो उसको आलमाइटी अथॉरिटी कहेंगे. ಯಾರ ಹತ್ತಿರ ಸರ್ವಶಕ್ತಿಗಳ ಅಧಿಕಾರ ಇದೆಯೋ ಅವರು ತಿಳ್ಕೊಂಡಿದ್ರೂ ಕೂಡ ಮಾಡ್ಲಿಕ್ಕಾಗ್ತಾ ಇಲ್ಲ ಅಂತ ಹೇಳಿದರೆ, ಅದನ್ನು ಇದ್ರೂ ಕೂಡ ಮಾಡ್ಲಿಕ್ಕಾಗ್ತಾ ಇಲ್ಲ ಅಂತ ಹೇಳಿದರೆ ಅವರನ್ನು ಸರ್ವಶಕ್ತಿಗಳ ಅಧಿಕಾರಿ ಅಂತ ಯಾರು ಹೇಳ್ತಾರೆ, ಯಾರು ಒಪ್ತಾರೆ. वह भूल जाते हो कि मैं कौन हूँ, यह तो स्वयं की पोजीशन है ना, तो क्या अपने आप को भूल जाते हो. ಬಾಬಾ ಹೇಳ್ತಾ ಇದ್ದಾರೆ ಇದಕ್ಕೆ ಕಾರಣ ನೀವು ಮರಿತೀರಿ, ನಾನು ಯಾರು ಅಂತ ಹೇಳುವಂಥದ್ದನ್ನು ಮರಿತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇದು ನಿಮ್ಮ ಸ್ವಯಂನ ಸ್ಥಿತಿ ಅಲ್ವಾ ಅಂತ ಬಾಬಾ ಹೇಳ್ತಾರೆ. ಮಾಸ್ಟರ್ ಸರ್ವಶಕ್ತಿವಂತ ಅಂತ ಹೇಳುವಂಥದ್ದು ಸ್ವಯಂನ ಸ್ಥಿತಿ ಅಲ್ವಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗಿರುವಾಗ ಇದನ್ನು ಯಾಕೆ ನೀವು ಮರಿತೀರಿ ಅಂತ ಬಾಬಾ ಕೇಳ್ತಾ ಇದ್ದಾರೆ. असली को भूल नकली में आ जाते हो, जैसे आजकल अपनी सूरत को भी नकली बनाने का फैशन है. कोई ना कोई श्रृंगार करते हैं जिससे असलियत छिप जाती है. ಬಾಬಾ ಹೇಳ್ತಾ ಇದ್ದಾರೆ
ನೀವು ವಾಸ್ತವಿಕತೆಯನ್ನು ಮರೆತು ನಕಲಿಯೊಳಗೆ ಬಂದು ಬಿಡ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಡ್ಯೂಪ್ಲಿಕೇಟ್ನೊಳಗೆ ಬಂದು ಬಿಡ್ತೀರಿ, ಅಸಲಿಯಿಂದ ನಕಲಿಗೆ ಬಂದು ಬಿಡ್ತೀರಿ. ಹೇಗೆ ವರ್ತಮಾನ ಸಮಯದಲ್ಲಿ ಕೂಡ ಜನಗಳೇನು ಮಾಡ್ತಾರೆ, ಮುಖವನ್ನು ನಕಲಿಯಾಗಿ ಫ್ಯಾಷನ್ ಮಾಡಿಬಿಡ್ತಾರೆ. ಹೇಗೆ ಅಂತ ಹೇಳಿದರೆ ಬಾಬಾ ಹೇಳ್ತಾರೆ, ಶೃಂಗಾರ ಮಾಡ್ತಾರೆ. ಈಗ ಮೇಕಪ್ ಮಾಡಿ ಬ್ಯೂಟಿ ಪಾರ್ಲರ್ಗಳೆಲ್ಲ ತುಂಬ ಉಂಟು, ತುಂಬ ಒಂದೊಂದು ಕಾಂಪ್ಲೆಕ್ಸಲ್ಲಿ, ಬಹುಶಃ ಒಂದೊಂದು ಕಾಂಪ್ಲೆಕ್ಸಲ್ಲಿ ಒಂದೊಂದು ಬ್ಯೂಟಿ ಪಾರ್ಲರ್ ಅವಶ್ಯವಾಗಿ ಈಗ ಇರ್ತದೆ. ಯಾಕೆ ಅಂತ ಹೇಳಿದರೆ ಈ ರೀತಿ ಶೃಂಗಾರ ಮಾಡಿ ಏನು ಮಾಡ್ತಾರೆ, ಅಸಲಿಯತೆಯನ್ನು ಮುಚ್ಚಿಬಿಡ್ತಾರೆ, ನಕಲಿ ತುಂಬ ಚಂದ ಕಾಣುವ ಹಾಗೆ ಮಾಡಿಬಿಡ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಇಸ್ಕೋ कहते हैं आर्टिफिशियल असुरी श्रृंगार. असल में भारतवासी फिर भी सभी धर्मों की आत्माओं की तुलना में सतोगुणी है, लेकिन अपना नकली रूप बनाकर आर्टिफिशियल एक्ट और श्रृंगार कर दिन प्रतिदिन अपने को असुर बनाते जा रहे हैं. ಬಾಬಾ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಮಾಡುವುದಕ್ಕೆ ಏನು ಹೇಳಲಾಗ್ತದೆ, ಆರ್ಟಿಫಿಷಿಯಲ್ ಅಸುರಿಯ ಶೃಂಗಾರ ಅಂತ ಹೇಳಲಾಗ್ತದೆ. ನಿಜವಾಗಿರೋ ಶೃಂಗಾರ ಅಲ್ಲ. ಅಸುರಿಯ ಶೃಂಗಾರ ಅಂತ ಯಾಕೆ ಹೇಳ್ಬೋದು ಅಂತ ಹೇಳಿದರೆ, ಶಾರೀರಿಕ ರೂಪದ ಶೃಂಗಾರ ಮಾಡ್ತಾ ಇದ್ದಾರೆ, ಆತ್ಮಿಕ ಅಲ್ಲ, ಆರ್ಟಿಫಿಷಿಯಲ್ ಆಗಿದೆ. ಬಾಬಾ ಹೇಳ್ತಾ ಇದ್ದಾರೆ, ವಾಸ್ತವಿಕವಾಗಿ ಭಾರತವಾಸಿಗಳು ಹೇಳುವುದಾದರೆ, ಬಾಕಿ ಎಲ್ಲ ಧರ್ಮಾತ್ಮಗಳ ಲೆಕ್ಕದಲ್ಲಿ ಹೇಳುವುದಾದರೆ ಸತೋಗುಣಿಗಳು ಅಂತ ಬಾಬಾ ಹೇಳ್ತಾ ಇದ್ದಾರೆ, ಬಾಕಿದವರ ವಿಷಯಗಳಿಗೆ ಹೇಳುವುದಾದರೆ. ಆದರೆ ತಮ್ಮ ನಕಲಿ ರೂಪವನ್ನು ಮಾಡಿಕೊಂಡು ಆರ್ಟಿಫಿಷಿಯಲ್ ಆ್ಯಕ್ಟ್ ಮತ್ತು ಶೃಂಗಾರ ಮಾಡಿರುವ ಕಾರಣದಿಂದ ದಿನ ಪ್ರತಿದಿನ ತಮ್ಮನ್ನು ಅಸುರರನ್ನಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ, ತಮ್ಮನ್ನು ತಾವೇ ಅಸುರರನ್ನಾಗಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆಪ್ ತೋ ಅಸಲಿಯತ್ ಕೋ ನಹಿ ಭೂಲೋ, ಅಸಲಿಯತ್ ಕೋ ಭೂಲ್ನೆ ಸೆ ಹಿ ಅಸುರಿ ಸಂಸ್ಕಾರ ಆ ಜಾತೆ. ಆದರೆ ಇದೆಲ್ಲ ಸರಿ, ಪ್ರಪಂಚದ ವಿಷಯ ಸರಿ, ಆದರೆ ಬಾಬಾ ನಮಗೆ ಹೇಳ್ತಾ ಇದ್ದಾರೆ, ನೀವು ನಿಮ್ಮ ಅಸಲಿಯತೆಯನ್ನು ಮರಿಬೇಡಿ. ಅಸಲಿಯತೆಯನ್ನು ಮರೆಯುವುದರಿಂದಲೇ ಅಸುರಿಯ ಸಂಸ್ಕಾರ ಬರ್ತದೆ ಅಂತ ಬಾಬಾ ಸ್ಪಷ್ಟ ಮಾಡ್ತಾ ಇದ್ದಾರೆ. ಲೇಕಿನ್ रूप लौकिक रूप में भी जो पावरफुल बहुत होता है, उसके आगे जाने की कोई हिम्मत नहीं रखते. ಲೌಕಿಕ ರೂಪದಲ್ಲಿ ಕೂಡ ಅವರು ತುಂಬ ಪ್ರಭಾವಶಾಲಿ ಜನ ಅಂತ ಹೇಳಿದಾಗ ಅವರ ಹತ್ತಿರ ಹೋಗ್ಲಿಕ್ಕೆ ಯಾರಿಗೂ ಧೈರ್ಯ ಬರುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅವ್ರ ಹತ್ರ ಮಾತಾಡಬೇಕಾದ್ರೆ ಯಾರ್ದಾದ್ರೂ ಇನ್ಫ್ಲುಯೆನ್ಸ್ ಬೇಕಾಗ್ತದೆ, ಇನ್ಫ್ಲುಯೆನ್ಸ್ ಥ್ರೂ ಅವ್ರ ಹತ್ರ ಮಾತಾಡಲಿಕ್ಕೆ ಹೋಗ್ತಾರೆ, ಡೈರೆಕ್ಟಾಗಿ ಹೋಗಿ ಅವ್ರ ಹತ್ರ ಮಾತಾಡಲಿಕ್ಕೆ ಧೈರ್ಯ ಇರುವುದಿಲ್ಲ. आप अगर ऑलमाइटी अथॉरिटी की पोजीशन पर ठहरो तो यह आसुरी संस्कार व व्यर्थ संस्कारों की हिम्मत हो सकती है क्या आपके सामने आने की. ಹಾಗೆ ನೀವು ಕೂಡ ಸರ್ವಶಕ್ತಿವಂತ ಅಧಿಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಆಗ ಈ ಅಸುರಿಯ ಸಂಸ್ಕಾರ ಅಥವಾ ವ್ಯರ್ಥ ಸಂಸ್ಕಾರಕ್ಕೆ ಧೈರ್ಯ ಬರ್ಬೋದಾ ನಿಮ್ಮ ಹತ್ತಿರ ಬರಲಿಕ್ಕೆ? ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಸರ್ವಶಕ್ತಿವಂತ ಅಧಿಕಾರದ ಸ್ಥಿತಿಯಲ್ಲಿ ಸ್ಥಿತರಾದಾಗ ಈ ರೀತಿಯ ಅಸುರಿಯ ಸಂಸ್ಕಾರ ಅಥವಾ ವ್ಯರ್ಥ ಸಂಸ್ಕಾರಗಳು ನಿಮ್ಮ ಮುಂದೆ ಬರಲಿಕ್ಕೆ ಧೈರ್ಯ ಮಾಡ್ಬೋದಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. अपनी पोजीशन से क्यों उतरते हो? संगम युग का असली संस्कार है जो सदा नॉलेज देता वह लेता रहता है, उसको सदा ज्ञान स्मृति में रहेगा और सदा हर्षित रहेगा. ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ಸ್ಥಿತಿಯಿಂದ ಯಾಕೆ ಕೆಳಗಿಳಿತೀರಿ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಸಂಗಮ ಯುಗದ ನಿಜವಾದ ಸಂಸ್ಕಾರ ಏನಿದೆಯೋ ಅದು ಸದಾ ಜ್ಞಾನವನ್ನು ಕೊಡುವಂಥದ್ದು. ಬಾಬಾ ಹೇಳ್ತಾ ಇದ್ದಾರೆ, ತೆಗೆದುಕೊಳ್ಳುವಂಥದ್ದಾಗಿರ್ತದೆ. ಜ್ಞಾನ ಕೊಡುವುದು ತೆಗೆದುಕೊಳ್ಳುವಂಥದ್ದಾಗಿರ್ತದೆ. ಹಾಗಾಗಿ ಇದು ಅವರಿಗೆ ಸದಾ ಸ್ಮೃತಿ ಇರ್ತದೆ ಮತ್ತು ಸದಾ ಅವರು ಹರ್ಷಿತರಾಗಿ ಕೂಡ ಇರ್ತಾರೆ ಅಂತ ಬಾಬಾ ಹೇಳ್ತಾರೆ. ಇದು ಅವರಿಗೆ ಸ್ಮೃತಿ ಇದೆ, ಕೊಡುವುದು ತೆಗೆದುಕೊಳ್ಳೋದು, ಜ್ಞಾನ ಕೊಡುವುದು ತೆಗೆದುಕೊಳ್ಳೋದು, ಇದವರಿಗೆ ಸದಾ ಸ್ಮೃತಿ ಇರ್ತದೆ ಮತ್ತು ಇದರಿಂದ ಅವರು ಸದಾ ಹರ್ಷಿತರಾಗಿ ಇರ್ತಾರೆ. ಬ್ರಾಹ್ಮಣ ಜೀವನಕ್ಕೆ ವಿಶೇಷ ಸಂಸ್ಕಾರ ಹಿ ಹರ್ಷಿತ್ ಪನೇಕ. ಬ್ರಾಹ್ಮಣ ಜೀವನದ ವಿಶೇಷ ಸಂಸ್ಕಾರವೇ ಹರ್ಷಿತರಾಗಿರುವುದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಫಿರ್ ಇಸ್ಸೆ ದೂರ್ ಕ್ಯೋ ಜಾತೆ ಹೋ, ಆಗಿರುವಾಗ ಇದರಿಂದ ದೂರ ಯಾಕೆ ಆಗ್ತೀರಿ ಅಂತ ಬಾಬಾ ಕೇಳ್ತಾ ಇದ್ದಾರೆ. अपनी चीज को कब छोड़ जाता है क्या, अपनी चीज को कब छोड़ा जाता है क्या.
यह ಸಂಗಮ್ ಕಿ ಅಪನಿ ಚೀಜ್ ಹೇನಾ. ತಮ್ಮ ವಸ್ತುವನ್ನು ಯಾರಾದರೂ ಬಿಟ್ಟು ಹೋಗ್ತಾರಾ? ಯಾಕೆ ಬಿಡ್ತಾರೆ? ಪುನಃ ಹಿಡ್ಕೊಳ್ತಾರೆ ಬೇಕು ಅಂತ. ಅವ್ರದ್ದೇ ಅಲ್ವಾ ಅದು. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ, ಇದು ಸಂಗಮದ ವಸ್ತು ನಿಮ್ಮದಲ್ವಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ನಮಗೆ ಸಂಗಮ ಯುಗದಲ್ಲಿ ಕೊಟ್ಟಿರುವಂಥದ್ದಾಗಿದೆ ಜ್ಞಾನ ಖಜಾನೆ. ಬಾಬಾ ನಮಗೆ ಸಂಗಮದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಉಪಯೋಗ ಮಾಡಿ ಹರ್ಷಿತರಾಗುವುದು ಕೂಡ ನಮಗೆ ಅಧಿಕಾರ ಇದೆ. ಬಾಬಾ ಹೇಳ್ತಾ ಇದ್ದಾರೆ, ಅವಗುಣ್ ಮಾಯಾ ಕಿ ಚೀಜ್ ಹೇ ಜೋ ಸಂಗದೋಷ್ ಸೇ ಲೇ ಲಿ ಅಪನಿ ಚೀಜ್ ಹೇ ದಿವ್ಯ ಗುಣ. ಬಾಬಾ ಹೇಳ್ತಾ ಇದ್ದಾರೆ, ಅವಗುಣ ಅಂತ ಹೇಳುವಂಥ ವಸ್ತು ಏನಿದೆ ಸಂಗದೋಷದಿಂದ ನಾವು ನಮ್ಮ ಕೈಗೆ ತಗೊಂಡಿದ್ದೇವೆ. ನಮ್ಮ ವಸ್ತು ಯಾವುದು? ದಿವ್ಯ ಗುಣ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಪನಿ ಚೀಜ್ ಕೋ ಛೋಡ್ ದೇತೆ ಹೋ, ಸಂಭಾಲನ ನೈ ಆತಾ ಹೈ ಕ್ಯಾ? ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ವಸ್ತುವನ್ನು ನೀವು ಬಿಡ್ತಾ ಇದ್ದೀರಿ, ನಿಮಗೇನು ಸಂಭಾಲನೆ ಮಾಡಲಿಕ್ಕೆ ಬರುವುದಿಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಘರ್ ಸಂಭಾಲನಾ ಆತಾ ಹೈ, हद के बच्चे आदि सब चीज़ें संभालने आती है और बेहद की संभालना नहीं आती है. ಬಾಬಾ ಹೇಳ್ತಾ ಇದ್ದಾರೆ, ನಿಮಗೆ ಮನೆ ಸಂಭಾಲನೆ ಮಾಡಲಿಕ್ಕೆ ಬರ್ತಾ ಇದೆಯಾ? ಬಾಬಾ ಹೇಳ್ತಾರೆ, ಮಾತೆಯರಿಗನ್ನಾದರೂ ಪ್ರಶ್ನೆ ಮಾಡಿಕೊಡ್ಬೇಕಾಗಿದೆ. ಮಾತೆಯರು ಬಾಬಾ ಕೇಳ್ತಾ ಇದ್ದಾರೆ, ಮನೆ ಸಂಭಾಲನೆ ಮಾಡಲಿಕ್ಕೆ ಬರ್ತಾ ಇದೆ ಅಲ್ವಾ? ನೋಡಿ, ನಿಮ್ಮ ಮಕ್ಕಳನ್ನು ಸಂಭಾಲನೆ ಮಾಡುವುದು ಬಾಬಾ ಹೇಳ್ತಾ ಇದ್ದಾರೆ, ಇದೆಲ್ಲ ನಿಮಗೆ ಬರ್ತದೆ ಅಂತ ಹೇಳುವಾಗ ಇದು ವಿಶಾಲವಾಗಿರೋ ವಿಷಯ. ಇದನ್ನು ನಿಮಗೆ ಸಂಭಾಲನೆ ಮಾಡಲಿಕ್ಕೆ ಬರುವುದಿಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. हद को बिल्कुल पीठ दे दी कि ತೋಡಾ ತೋಡಾ है. ಬಾಬಾ ಹೇಳ್ತಾ ಇದ್ರೆ, ಸೀಮಿತವಾಗಿರುವಂಥಕ್ಕೆ ಬೆನ್ನು ಮಾಡಿ ನಿಂತಿದ್ದೀರೋ ಅಥವಾ ಸ್ವಲ್ಪ ಸ್ವಲ್ಪ ಆಚೆನೂ ನೋಡ್ತಾ ಇದ್ದೀರೋ ಅಂತ ಬಾಬಾ ಕೇಳ್ತಾ ಇದ್ದಾರೆ. जैसे रावण को सीता की पीठ दिखाते हैं ऐसे ही हद को पीठ दे दी. ಹೇಗೆ ರಾವಣನ ಕಡೆಗೆ ಸೀತೆ ಬೆನ್ನು ಮಾಡಿ ನಿಂತಿರೋದನ್ನು ತೋರಿಸ್ತಾರೆ, ಹಾಗೆ ಬಾಬಾ ಹೇಳ್ತಾ ಇದ್ದಾರೆ, ಸೀಮಿತವಾಗಿರುವಂಥದ್ದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಬೆನ್ನು ಮಾಡಿ ನಿಂತಿದ್ದೀರಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹೇಗೆ ಅದೊಂದು ಚಿತ್ರ ಇದೆ, ಬಹುಶಃ ಎಲ್ಲೋ ನೋಡಿದಾಗೆ ಇದೆ. ರಾಮನ ಕಡೆಗೆ ಮುಖ ಮಾಡಿ ನಿಂತಿರುವ ಸೀತೆ, ರಾವಣನ ಕಡೆಗೆ ಬೆನ್ನು ಮಾಡಿ ನಿಂತಿರುವಂಥದ್ದು, ಈ ರೀತಿಯ ಚಿತ್ರ ಇದೆ. ಬಾಬಾ ಹೇಳ್ತಾ ಇದ್ದಾರೆ, ಹಾಗೆ ನೀವು ಸೀಮಿತವಾಗಿರುವಂಥದ್ದಕ್ಕೆ ಬೆನ್ನು ಮಾಡಿ ನಿಂತಿದ್ದೀರಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಫಿರ್ ಉನ್ಕೆ ಸಾಮ್ನೆ ತೋ ನಹೀ ಹೋಂಗೆ कि फिर वहाँ जाकर कहेंगे क्या करें, अभी बेहद के घर में बेहद का नशा है, फिर हद के घर में जाने से हद का नशा हो जाएगा. ಹಾಗಿರುವಾಗ ಈಗ ಅವರ ಹತ್ತಿರ ಈಗ ಅವರು ವಿಶಾಲತೆಯ ಕಡೆಗೆ ಮುಖ ಮಾಡಿ ನಿಂತಿದ್ದಾರೆ ಅಂತ ಹೇಳುವಾಗ ಅವರ ಮುಂದೆ ಏನಿರ್ತದೆ? ಬಾಬಾ ಹೇಳ್ತಾ ಇದ್ದಾರೆ, ಹಾಗಿರುವಾಗ ನಂತರ ಈಗ ಅಲ್ಲಿ ರಾವಣನ ಕಡೆಗೆ ಹೋಗಿ ಅಲ್ಪದ ಕಡೆಗೆ ಹೋಗಿ ಏನು ಮಾಡ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ನೀವು ವಿಶಾಲವಾಗಿರೋ ವಿಶ್ವಮಟ್ಟದ ಮನೆಗೆ ಬಂದಿದ್ದೀರಿ ಅಂತ ಹೇಳಿದರೆ ವಿಶ್ವಮಟ್ಟದ ನಶೆ ಇರಬೇಕಲ್ಲ, ಬಾಬಾ ಹೇಳ್ತಾ ಇದ್ದಾರೆ. ನಂತರ ಅಲ್ಪತನದ ಮನೆಗೆ ಹೋದಾಗಲಿ ಏನಾಗ್ತದೆ? ಅಲ್ಪ ನಶೆ ಇರ್ತದೆ. ಸೀಮಿತಕ್ಕೆ ಬಂದಾಗ ಸೀಮಿತವಾಗಿರೋ ನಶೆ ಇರ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಭಿ ಉಮಂಗ್ ಉಲ್ಲಾಸ್ ಜೋ ಹೇ ವಹ ಹದ್ ಮೇ तो नहीं आ जाएगा. जैसे अभी बेहद का उमंग व उल्लास है उसमें कुछ अंतर तो नहीं आ जाएगा ना. ಬಾಬಾ ಹೇಳ್ತಾ ಇದ್ದಾರೆ, ಈಗ ಉಲ್ಲಾಸ ಉತ್ಸಾಹ ಏನಿದೆಯೋ ಅದು ಸೀಮಿತದಲ್ಲಿ ಅಂತೂ ಬರುವುದಿಲ್ಲ ತಾನೇ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಈಗ ವಿಶಾಲವಾಗಿರುವ ಉಲ್ಲಾಸ ಉತ್ಸಾಹ ಇದೆಯೋ ಅದರಲ್ಲಿ ಅಂತರಂತೂ ತೋರ್ಲಿಕ್ಕಿಲ್ಲ ತಾನೇ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಅದರಲ್ಲಿ ಅಂತರಂತೂ ಕಾಣಲಿಕ್ಕಿಲ್ಲ ತಾನೇ. हद को विदाई दे दी कि अभी भी थोड़ी खातिरी करेंगे. समझना चाहिए यह अलौकिक जन्म किसके प्रति, हद के कार्य के प्रति है क्या. ಬಾಬಾ ಹೇಳ್ತಾ ಇದ್ದಾರೆ, ಸೀಮಿತವಾಗಿರುವಂಥದ್ದಕ್ಕೆ ವಿದಾಯಿ ಕೊಟ್ಟಿದ್ದೀರೋ ಅಥವಾ ಇನ್ನೂ ಸ್ವಲ್ಪ ಉಪಯೋಗಕ್ಕೆ ಅಂತ ತಗೊಂಡಿದ್ದೀರೋ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಹಾಗಾಗಿ ತಿಳ್ಕೊಳ್ಬೇಕಾಗಿದೆ, ಇದು ಅಲೌಕಿಕ ಜನ್ಮ ಯಾವುದರ ಪ್ರತಿ, ಯಾರ ಪ್ರತಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇದೇನು ಸೀಮಿತವಾಗಿರೋದರ ಪ್ರತಿಯ ಅಂತ ಬಾಬಾ ಕೇಳ್ತಾರೆ, ಅಲ್ಪದ ಪ್ರತಿಯಾಗಿಯೋ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಲೌಕಿಕ ಜನ್ಮ ಯಾಕೆ ಪಡ್ಕೊಂಡಿದ್ದೀರಿ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಜಿಸ್ ಕಾರ್ಯಾರ್ಥ अलौकिक जन्म लिया वो कार्य नहीं किया तो क्या किया. ಯಾವ ಕಾರ್ಯಾರ್ಥವಾಗಿ ಅಲೌಕಿಕ ಜನ್ಮವನ್ನು ಪಡ್ಕೊಂಡಿದ್ದೀರೋ ಆ ಕಾರ್ಯ ನೀವು ಮಾಡಲಿಲ್ಲ ಅಂತ ಹೇಳಿದರೆ ಇನ್ನೇನು ಮಾಡಿದಿರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹರ್ಷಿತರಾಗುವುದು, ಹರ್ಷಿತರನ್ನಾಗಿ ಮಾಡುವುದು, ಇದು ನಮ್ಮ ಅಲೌಕಿಕ ಜೀವನದ ಕಾರ್ಯ ಆಗಿದೆ. ಇದನ್ನು ಮಾಡಲಿಲ್ಲ ಅಂತ ಹೇಳಿದರೆ ನೀವೇನು ಮಾಡಿದ್ದೀರಿ ಅಂತ ಬಾಬಾ ಕೇಳ್ತಾ ಇದ್ದಾರೆ.
लोगों को कहते हो ना, बाप के बच्चे होते बाप का परिचय ना जाना तो बच्चे ही क्यों, कैसे? ऐसे ही अपने से पूछो, बेहद के बाप के बेहद के बच्चे बन चुके हो, मान चुके हो, जान चुके हो, फिर भी बेहद के कार्य में ना आवे तो अलौकिक जन्म क्या हुआ? ಏಕೆ ನಾವು ಜನಗಳಿಗೆ ಹೇಳುವಾಗ ಹೇಳ್ತೇವೆ ಏನು, ನೀವು ತಂದೆ ಪರಿಚಯವನ್ನು ತಿಳಿದುಕೊಳ್ಳಲಿಲ್ಲ ಅಂತ ಹೇಳಿದರೆ ತಂದೆಗೆ ಮಕ್ಕಳಾಗುವುದು ಹೇಗೆ? ಜನರಿಗೆ ನಾವು ಈಗ ಹೇಳ್ತೇವೆ, ನಿಮ್ಮ ತಂದೆ ಯಾರು, ಪರಂಪಿತ ಪರಮಾತ್ಮನ ಪರಿಚಯ ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವರು ನಿಮಗೆ ತಂದೆ ಹೇಗೆ? ಈ ಪ್ರಶ್ನೆ ನಾವು ಜನಗಳಿಗೆ ಕೇಳ್ತೇವೆ. ಹಾಗೆ ನಿಮ್ಮ ಜೊತೆ ನೀವೇ ಕೇಳಿಕೊಳ್ಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ವಿಶ್ವಪಿತನ ವಿಶ್ವಮಟ್ಟದ ಮಕ್ಕಳು ನಾವಾಗಿದ್ದೇವೆ, ಅವರನ್ನು ತಿಳಿದುಕೊಂಡಿದ್ದೇವೆ, ಒಪ್ಪಿಕೊಂಡಿದ್ದೇವೆ, ಅರ್ಥ ಮಾಡಿಕೊಂಡಿದ್ದೇವೆ ಅಂತ ಹೇಳುವಾಗ ಈಗ ಬಾಬಾ ಹೇಳ್ತಾ ಇದ್ದಾರೆ ವಿಶ್ವ ಕಾರ್ಯದಲ್ಲಿ ಇಲ್ಲ ಅಂತ ನಾವು ಹೇಳಿದಾಗ अलौकिक जन्म ಏನಕ್ಕೆ ಆಯಿತು, ಯಾವುದಕ್ಕೆ ಉಪಯೋಗ ಆಯಿತು ಅಂತ ಬಾಬಾ ಕೇಳ್ತಾ ಇದ್ದಾರೆ. अलौकिक जन्म में ही लौकिक कार्य में लग जावे, अलौकिक जन्म में ही लौकिक कार्य में लग जावे तो क्या फायदा हुआ? ಅಲೌಕಿಕ ಜನ್ಮದಲ್ಲಿದ್ದುಕೊಂಡೇ ಲೌಕಿಕ ಕಾರ್ಯದಲ್ಲಿ ತೊಡಗ್ತಾ ಇದ್ದೇವೆ. ಲೌಕಿಕ ಕಾರ್ಯ ಅಂತ ಹೇಳಿದರೆ ಲೌಕಿಕ ರೀತಿಯಲ್ಲಿ ಅವಗುಣಗಳನ್ನು ಹೊಂದುವುದು, ವ್ಯರ್ಥ ಚಿಂತನೆಗಳನ್ನು ಮಾಡುವುದು, ಹಾಗೆ ಅಂತೇಳಿ ಲೌಕಿಕ ಕೆಲಸ ಕಾರ್ಯಗಳನ್ನು ಬಿಡುವ ವಿಷಯ ಬಾಬಾ ಹೇಳ್ತಾ ಇರೋದಲ್ಲ. ಲೌಕಿಕದವರ ರೀತಿಯಲ್ಲಿ ಚಿಂತನೆಗಳು, ಲೌಕಿಕದವರ ರೀತಿಯಲ್ಲಿ ನಮ್ಮ ಕಾರ್ಯವ್ಯವಹಾರಗಳು, ಲೌಕಿಕದವರ ರೀತಿಯಲ್ಲಿ ನಮ್ಮ ಗುಣನಡತೆಗಳು, ಇದರ ವಿಷಯನೂ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಅಲೌಕಿಕತೆ ಆಗಲಿಲ್ಲ ಅಂತ ಹೇಳಿದರೆ ಅಲೌಕಿಕ ಜೀವನದ ಲಾಭ ಏನು ಅಂತ ಬಾಬಾ ಹೇಳ್ತಾ ಇದ್ದಾರೆ. अपने जन्म और समय के महत्व को जानो तब ही महान कार्य करेंगे. ನಿಮ್ಮ ಜನ್ಮ ಮತ್ತು ಸಮಯದ ಮಹತ್ವವನ್ನು ಅರಿತುಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಆಗಲೇ ಮಹಾನ್ ಕರ್ತವ್ಯವನ್ನು ನೀವು ಮಾಡಲಿಕ್ಕೆ ಸಾಧ್ಯ. ಜನ್ಮ ಮತ್ತು ಸಮಯ ಇದನ್ನು ಅರಿತುಕೊಂಡಾಗ ಮಹಾನ್ ಕರ್ತವ್ಯ ಮಾಡಲಿಕ್ಕೆ ಸಾಧ್ಯ. गैस के गुब्बारे नहीं बनना, वह बहुत अच्छा फूलता है और उड़ता है लेकिन टेम्प्ररी, तो ऐसे गुब्बारे तो नहीं होना. ಬಾಬಾ ಹೇಳ್ತಿದ್ರೆ ಗ್ಯಾಸಿನ ಬೆಲೂನ್ ಆಗಬೇಡಿ ಅಂತ, ಬುಗ್ಗೆ ಆಗಬೇಡಿ ಅಂತ ಬಾಬಾ ಹೇಳ್ತಾರೆ. ಗ್ಯಾಸ್ ತುಂಬಿಸಿದ ಬುಗ್ಗೆ ಏನು ಆಗ್ತದೆ, ತುಂಬ ದೊಡ್ಡದು ಆಗ್ತದೆ, ಹಾರಲಿಕ್ಕೂ ಹಾರ್ತದೆ, ಆದರೆ ಟೆಂಪ್ರರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ, ಅಲ್ಪ ಕಾಲಕ್ಕೆ ಮಾತ್ರ. ಹಾಗೆ ಈ ರೀತಿಯಾಗಿರುವ ಬುಗ್ಗೆ ಅಥವಾ ಬೆಲೂನ್ ನೀವು ಅಲ್ಲ ತಾನೇ ಅಂತ ಬಾಬಾ ಹೇಳ್ತಾರೆ. ಸ್ವಲ್ಪ ಸಮಯ, ನಮ್ಮ ಖುಷಿ ಸ್ವಲ್ಪ ಸಮಯ, ಕೆಲವೊಂದು ವ್ಯವಸ್ಥೆಗಳ ಮೇಲೆ ಲಿಮಿಟೇಷನ್ ಇರುವಂಥ ಹರ್ಷಿತತೆ ಇರಬಾರದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸ್ವಲ್ಪ ಸಮಯದ ಚಿಂತನೆ, ಜ್ಞಾನದ ಚಿಂತನೆ ಕೂಡ ನಮಗೆ ಹೀಗಿರಬಾರ್ದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಈ ರೀತಿಯಾಗಿ ಬ್ರಾಹ್ಮಣ ಜೀವನದಲ್ಲಿ ಬಾಬಾ ಸದಾ ಹರ್ಷಿತರಾಗಿರುವಂಥ ವಿಶೇಷ ಸಂಸ್ಕಾರದ ಬಗ್ಗೆ ಬಾಬಾ ನಮಗೆ ಹೇಳ್ತಾ ಇದ್ದಾರೆ. ಬಾಬನಿಂದ ನಮಗೆ ಏನು ಜ್ಞಾನದ ಖಜಾನೆ ಸಿಕ್ಕಿದೆಯೋ ಅದನ್ನು ನಿರಂತರವಾಗಿ ಚಿಂತನೆ ಮಾಡ್ತಾ, ಸ್ಮರಣೆ ಮಾಡ್ತಾ ಇದ್ದಾಗ ನೀವು ಹರ್ಷಿತರಾಗ್ತೀರಿ ಅಂತ ಬಾಬಾ ಹೇಳ್ತಾರೆ. ಬಾಬನಿಂದ ಸಿಕ್ಕಿರುವ ಖಜಾನೆಯ ಚಿಂತನೆಯನ್ನು ಮಾಡಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ಇದರ ಚಿಂತನೆ ನಡೀತಾ ಇಲ್ಲ ಅಂತ ಹೇಳಿದರೆ ವ್ಯರ್ಥದ ಚಿಂತನೆ ನಡೀತಾ ಇದೆ ಅಂತ ಅರ್ಥ. ಹಾಗಾಗಿ ವ್ಯರ್ಥದ ಚಿಂತನೆ ನಡೀತಾ ಇದ್ದಾಗ ನಾವು ಹರ್ಷಿತಮುಖರಾಗಲಿಕ್ಕಾಗೋದಿಲ್ಲ. ಹಾಗಾಗಿ ನಾವು ಹೀಗೆ ಹೇಳ್ಬೋದು, ಇದು ನಮ್ಮ ತುಂಬ ಸಮಯದ ಅಭ್ಯಾಸ ಅಲ್ವಾ, ವ್ಯರ್ಥ ಬೇರೆ ಬೇರೆ ವಿಷಯಗಳ ಚಿಂತನೆ ಮಾಡಿ ಮಾಡಿ ಅಭ್ಯಾಸ. ಬಾಬಾ ಅದನ್ನು ಹೇಳ್ತಾರೆ, ಅದಕ್ಕೂ ಡೆಫಿನೇಷನ್ ಬಾಬಾ ಕೊಡ್ತಾ ಇದ್ದಾರೆ. ಸಂಗಮ ಯುಗದ 1 ವರ್ಷ ಅಂತ ಹೇಳಿದರೆ ಇದು ಕೂಡ ತುಂಬ ಸಮಯ ಆಯ್ತಲ್ಲ. ಹಾಗಿರುವಾಗ 1 ವರ್ಷ ಎಷ್ಟೋ ವರ್ಷಕ್ಕೆ ಸಮಾನ ಅಂತ ಬಾಬಾ ಹೇಳಿದ್ದಾರೆ, ಎಷ್ಟೋ ಜನ್ಮಕ್ಕೆ ಸಮಾನ ಅಂತ ಬಾಬಾ ಹೇಳಿದ್ದಾರೆ. ಹಾಗಿರುವಾಗ ನಾವು ಒಂದೇ ವರ್ಷದಿಂದ ಜ್ಞಾನದಲ್ಲಿ ಇದ್ದೇವೆ ಅಂತ ಹೇಳಿದರೂ ಕೂಡ ಇದು ಅನೇಕ ಜನ್ಮಗಳಿಗೆ ಸಮಾನ ಆಗಿದೆ ಅಂತ ಹೇಳಿದಾಗ ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿ ಏನಾಯಿತು, ಇದು ಕೂಡ ನಮಗೆ ತುಂಬ ಸಮಯದ ಸಂಸ್ಕಾರ ಯಾಕೆ ಆಗ್ತಾ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಅಸುರಿಯತನದ ಆಕರ್ಷಣೆಯಲ್ಲಿ ಹೋಗಬೇಡಿ ಅಂತ ಬಾಬಾ ಹೇಳ್ತಾರೆ. ಸೀಮಿತ, ಅದು ಲೌಕಿಕದವರು ಮಾಡುವಂಥದ್ದಾಗಿರ್ತದೆ, ನಮ್ದಲ್ಲ ಅಂತ ಬಾಬಾ ಹೇಳ್ತಾರೆ. ನಾವು ಅಲೌಕಿಕ ಕಾರ್ಯದಲ್ಲಿದ್ದೇವೆ. ಹಾಗಾಗಿ ನಾವು ಬೇರೆಯವರಿಗೆ ಹೇಳ್ತಾ ಇದ್ದೇವೆ ತಂದೆ ಪರಿಚಯವನ್ನು ಪಡೀಲಿಲ್ಲ ಅಂತ ಹೇಳಿದರೆ ನೀವು ಮಕ್ಕಳು ಹೇಗೆ ಅಂತ ಹೇಳುವ ಹಾಗೆ ಈಗ ನಮ್ಮನ್ನು ನಾವೇ ಕೇಳಿಕೊಳ್ಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈ ಅಲೌಕಿಕ ಜನ್ಮದಲ್ಲಿದ್ದುಕೊಂಡು ಅಲೌಕಿಕ ಕಾರ್ಯದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳಿಲ್ಲ ಅಂತ ಹೇಳಿದರೆ ನಮ್ಮದು ಅಲೌಕಿಕ ಜನ್ಮ ಅಂತ ನಾವು ಹೇಗೆ ಹೇಳಿಕೊಳ್ಳುವುದು ಅಂತ ಬಾಬಾ ಈ ವಿಷಯವನ್ನು ನಮಗೆ ಇಲ್ಲಿ ಸ್ಪಷ್ಟ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈಗ ನಾವು ಈ ರೀತಿಯ ಚಿಂತನೆಯಲ್ಲಿರಬೇಕಾಗಿದೆ. ಸದಾ ಬಾಬನಿಂದ ಸಿಕ್ಕಿರುವಂತಹ ಸರ್ವಶಕ್ತಿಗಳ ಖಜಾನೆಗಳೇನಿದೆ ಇದರ ಅಧಿಕಾರಿ ಅಂತ ನಾವು ಹೇಳಿಕೊಳ್ಳಬೇಕು ಅಂತ ಹೇಳಿದರೆ ಬಾಬಾ ಹೇಳ್ತಾರೆ ಅದನ್ನು ನಮಗೆ ಉಪಯೋಗ ಮಾಡುವುದಕ್ಕೆ ಗೊತ್ತಿರಬೇಕಾಗಿದೆ. ಜ್ಞಾನದ ಚಿಂತನೆಯಲ್ಲಿ ನಾವು
ನಿರಂತರವಾಗಿರಬೇಕಾಗಿದೆ ಅಂತ ಬಾಬಾ ಸ್ಪಷ್ಟ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಬಾಬಾ ನಮಗೆ ಬ್ರಾಹ್ಮಣ ಜೀವನದ ಹರ್ಷಿತ ಮುಖತೆಯ ಸಂಸ್ಕಾರದ ಬಗ್ಗೆ ಬಾಬಾ ನಮಗೆ ಸ್ಪಷ್ಟ ಮಾಡ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ.